ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಕಳೆದ ದಿನಗಳ ಹಿಂದೆ ನಾವು ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎನ್ನುವ ಒಂದು ವಾಕ್ಯದ ಸಂದೇಶನ ಕೇಳಿದ್ದೇವೆ. ಅದು ನಾವು ಪಾರ್ಟ್ 1ನಲ್ಲಿ ನಾವು ಕೇಳಿದ್ದೇವೆ. ಇಲ್ಲಿ ನಾವು ನೋಡಲಿಕ್ಕಿರುವಂಥ ದೇವರ ವಿಷಯ, ಈ ದಿವಸ ನಾವು ಹೊಂದಿಕೊಳ್ಳಿಕ್ಕಿರುವಂಥ ದೇವರ ವಿಷಯ ದೇವರ ಚಿತ್ತ ಮತ್ತು ಆತನ ಕೃಪೆ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದು ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆಯ ಮೂಲಕವಾಗಿ ನಾವು ದೇವರ ವಾಕ್ಯದ ಸಂದೇಶವನ್ನು ಆರಂಭ ಮಾಡೋಣ. ಓಕೆ, ಬನ್ನಿ ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ ಆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ಅಪ್ಪ, ಕಳೆದ ದಿನಗಳ ಹಿಂದೆ ಸ್ವಾಮಿ ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಅನ್ನುವ ಅಪ್ಪ ಕರ್ತನೆ ಪಾರ್ಟ್ 1ನಲ್ಲಿ ಸ್ವಾಮಿ ನಮ್ಮೊಂದಿಗೆ ನೀನು ಮಾತನಾಡಿದೀಯ. ಅದೇ ರೀತಿ ಕೂಡ ಕರ್ತನೆ ಸ್ವಾಮಿ ದೇವರ ಚಿತ್ತ ಮತ್ತು ಆತನ ಕೃಪೆ ಮನುಷ್ಯನ ಜ್ಞಾನ ಎನ್ನುವ ಪಾರ್ಟ್ 2ನಲ್ಲಿ ಕರ್ತನಾದ ಯೇಸುವೆ ಉತ್ತಮವಾದ ಒಂದು ಪ್ರಕಟಣೆ ನಮಗೆ ಒದಗಿಸಿಕೊಡೋದಕ್ಕಾಗಿ, ಕೇಳುವಂಥ ನಿನ್ನ ಮಕ್ಕಳನ್ನು ನೀನು ಸಂತೈಸೋದಕ್ಕಾಗಿ, ಅವರ ಜೀವಿತಗಳು ಕಟ್ಟಲ್ಪಡೋದಕ್ಕಾಗಿ ಈ ವಾಕ್ಯದ ಸಂದೇಶದಲ್ಲಿ ಕರ್ತನೆ ಒಂದು ಆಳವಾದ ಪ್ರಕಟಣೆ ಈ ಮಕ್ಕಳಿಗೆ ಸಿಗಲಿಕ್ಕೆ ಸಹಾಯ ಮಾಡು. ತಂದೆಯಾದ ದೇವರೇ, ಕರ್ತನಾದ ಯೇಸುವೆ ಪರಿಶುದ್ಧಾತ್ಮನೇ, ನಿಮ್ಮನ್ನು ಸ್ತುತಿಸ್ತೇವೆ ಈ ವೇಳೆಯಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಓಕೆ, ಪ್ರೀತಿಯ ದೇವರ ಮಕ್ಕಳೇ, ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡಿದಂಥ ಅಧ್ಯಾಯ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಅಬ್ರಹಾಮನ ಚರಿತ್ರೆಯಲ್ಲಿ ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ ನಾವು ಅದನ್ನು ಧ್ಯಾನ ಮಾಡಿದ್ದೀವಿ. ಈ ದಿವಸ ಕೂಡ ದೇವರ ಚಿತ್ತ ಮತ್ತು ಆತನ ಕೃಪೆ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ ಈ ಆದಿಕಾಂಡ 12ರಲ್ಲೇ ಏನು ಪಾಸ್ಟು ಪದೇ ಪದೇ ಅದನ್ನು ತೆಗೆದುಕೊಂಡು ನಮ್ಮ ಮಟ್ಟಿಗೆ ಮಾತನಾಡ್ತಾ ಇದ್ದಾರಲ್ಲ ಎಂಬುದಾಗಿ ನೀವು ನೋಡ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ಈ ಆದಿಕಾಂಡ 12 ಏನಿದೆ, ಇಲ್ಲಿ ತುಂಬ ಹೊಸ ಒಡಂಬಡಿಕೆಯ ರೆವಲ್ಯೂಷನ್ ನಮಗೆ ಸಿಗುವಂಥದ್ದಾಗಿದೆ. ಹಲ್ಲೆಲೂಯಾ. ಈಗ ನಾವು ಉದಾಹರಣೆ, ಒಂದು ಕಬ್ಬನ್ನು ಯಾವ ರೀತಿಯಾಗಿ ನಾವು ಅದನ್ನು ಅಗಿದು ನುಂಗುವಾಗ ಅದರಲ್ಲಿರುವಂಥ ಆಳವಾದ ಒಂದು ಸಿಹಿಯನ್ನು ಅನುಭವಿಸ್ತೇವೆ, ಅದೇ ರೀತಿಯಾಗಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆಯ ಉತ್ತಮವಾದ ಒಂದು ಬೆಸ್ಟ್ ರೆವಲ್ಯೂಷನ್ ನಮಗೆ ಸಿಗುವಂತಾಗಿದೆ. ಪ್ರಿಯ ದೇವರ ಮಕ್ಕಳೇ, ಓಕೆ, ಈ ದಿವಸ ನಾನಿಲ್ಲಿ ವಾಕ್ಯವನ್ನು ಓದ್ತೇನೆ. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಎಂಬುದಾಗಿ ಈ ದೇವರ ವಾಕ್ಯ ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ಇಲ್ಲಿ ನಾವು ಪಾರ್ಟ್ 1ನಲ್ಲಿ ನಾವು ನೋಡಿದ್ದೀವಿ ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ. ಇಲ್ಲಿ ಪಾರ್ಟ್ 2ಅಲ್ಲಿ ನಾವು ನೋಡುವಾಗ ದೇವರ ಚಿತ್ತ ಮತ್ತು ಆತನ ಕೃಪೆ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ. ಇಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾನು ಮೊದಲೇ ಹೇಳಿದೆ, ಹೊಸ ಒಡಂಬಡಿಕೆಯಲ್ಲಿ ಬರುವಂಥ ಒಂದು ಉತ್ತಮವಾದ ಪ್ರಕಟಣೆಯನ್ನು ನಾವು ಆದಿಕಾಂಡ 12ರಲ್ಲಿ ನಾವು ನೋಡಬಹುದು. ಪ್ರಿಯ ದೇವರ ಮಕ್ಕಳೇ, 12:1ರಲ್ಲಿ ಮನುಷ್ಯನ ಕರೆಯುವಿಕೆಯನ್ನು ನೋಡ್ಬೋದು. ಹಲ್ಲೆಲೂಯಾ. ದೇವರು ಕರೆದಂಥ ವ್ಯಕ್ತಿಗಳ ಕರೆಯುವಿಕೆಯನ್ನು ನೋಡ್ಬೋದು. ಇಲ್ಲಿ 2ನೇ ವಚನದಲ್ಲಿ ಕರೆಯುವಿಕೆಯ ವ್ಯಕ್ತಿಯುಳ್ಳ ಜೀವಿತದಲ್ಲಿರುವಂಥ ರಕ್ಷಣೆಯಲ್ಲಿ ಬರುವಂಥ ಆಶೀರ್ವಾದವನ್ನು ಕುರಿತಾಗಿ ನಾವು ನೋಡ್ಬೋದು. ಹಲ್ಲೆಲೂಯಾ. ರಕ್ಷಣೆಯ ಕುರಿತಾಗಿ ರಕ್ಷಣೆ ಸಿಗುವಂಥ ಆಶೀರ್ವಾದವನ್ನು ನಾವು ಗಮನಿಸ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ತುಂಬ ಚೆನ್ನಾಗಿ ಗಮನಿಸಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ಆತನ ಕರೆಯುವಿಕೆಯಲ್ಲಿ ಏನಿದೆ ಹೇಳಿದ್ರೆ ಆತನ ಆಶೀರ್ವಾದ ಅಡಗಿದೆ. ಹಲ್ಲೆಲೂಯಾ. ಆತನ ರಕ್ಷಣೆಯಲ್ಲಿ ಆತನ ಆಶೀರ್ವಾದ ಅಡಗಿದೆ. ಏಕೆಂದರೆ ನಾವು ಇನ್ನೊಂದು ವಿಷಯ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಆತನ ಕರೆಯುವಿಕೆ ಏನಿದೆ, ಆ ಕರೆಯುವಿಕೆಯಲ್ಲಿ ಆತನ ರಕ್ಷಣೆಯಲ್ಲಿಯೇ ಆಶೀರ್ವಾದ ಅನ್ನೋದು ಬಂದು ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ಪ್ಯಾಕೇಜ್ ಆಗಿದೆ. ಹಲ್ಲೆಲೂಯಾ. ನಾವು ಯಾವತ್ತು ಯೇಸು ಕ್ರಿಸ್ತನಲ್ಲಿ ಕರೆಯಲ್ಪಡ್ತೇವೋ ನಾವು ಆಶೀರ್ವಾದವನ್ನು ಆವಾಗಲೇ ಹೊಂದ್ಕೊಂಡಿರ್ತೇವೆ. ಹಲ್ಲೆಲೂಯಾ. ನಮಗೆ ಆಶೀರ್ವಾದದ ಬಗ್ಗೆ ಒಂದು ತಿಳುವಳಿಕೆ ಬೇಕಾಗಿದೆ ಇವತ್ತು. ಅದಕ್ಕೆ ಅಪೊಸ್ತಲನಾದ ಪೌಲನು ಎಫೆಸ ಒಂದು ವಾಕ್ಯ ನೋಡ್ಕೊಂಡು ಬರೋಣ. ಎಫೆಸ 1:17ರಲ್ಲಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಜ್ಞಾನವುಳ್ಳ ಆತ್ಮ ಬೇಕೆಂದು ಪ್ರಾರ್ಥಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಫೆಸ 1:17ರಲ್ಲಿ ಜ್ಞಾನವುಳ್ಳ ಆತ್ಮದ ಬಗ್ಗೆ ಅಪೊಸ್ತಲನಾದ ಪೌಲನು ತಿಳಿಸ್ಕೊಡೋದನ್ನು ನೋಡ್ತೇವೆ. 1:18ರಲ್ಲಿ ನಾವು ನೋಡ್ತೇವೆ, 1:18ರಲ್ಲಿ ನಿಮ್ಮ ಮನೋನೇತ್ರಗಳು
ಬೆಳಗಿಸಲ್ಪಡಬೇಕೆಂಬುದಾಗಿ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಪ್ರೀತಿಯ ದೇವರ ಮಕ್ಕಳೇ, ಅಂದರೆ ನಮಗೆ ಜ್ಞಾನವುಳ್ಳ ಆತ್ಮ ಬೇಕು. ಅಂದರೆ ದೇವರು ಕರೆದಂಥ ವ್ಯಕ್ತಿ ಜೀವಿತದಲ್ಲಿರುವಂಥ ಆಶೀರ್ವಾದವನ್ನು, ಆ ವ್ಯಕ್ತಿ ಜೀವಿತದಲ್ಲಿರುವಂಥ ರಹಸ್ಯಗಳನ್ನು, ಆ ವ್ಯಕ್ತಿ ಜೀವಿತದಲ್ಲಿರುವಂಥ ನಾವು ಏನು ಆತನಲ್ಲಿರುವಂಥ ಆತ್ಮಿಕ ಜೀವಿತದ ಬಗ್ಗೆ ತಿಳುವಳಿಕೆ ಬೇಕೆಂಬುದಾಗಿ ಅಲ್ಲಿ ಅಪೊಸ್ತಲನಾದ ಪೌಲನು ಹೇಳೋದನ್ನು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಮನೋನೇತ್ರಗಳು ಬೆಳೆಸಿ, ಅಂದರೆ ಆತ್ಮಿಕ ಕಣ್ಣುಗಳು ನಮಗೆ ತೆರೆಯಲ್ಪಡಬೇಕು ಎಂಬುದಾಗಿ ಅಪೊಸ್ತಲನಾದ ಪೌಲನು ಅಲ್ಲಿ ಹೇಳೋದನ್ನು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಇವತ್ತು ಅನೇಕ ದೇವರ ಮಕ್ಕಳಲ್ಲಿ ನೋಡ್ತೇವೆ, ಆಶೀರ್ವಾದಕ್ಕಾಗಿ ಮತ್ತು ಒಂದು ಉತ್ತಮ ಜೀವಿತಕ್ಕಾಗಿ ಅನೇಕರು ಪ್ರಾರ್ಥಿಸ್ತಿದ್ದಾರೆ, ಅನೇಕರು ಪ್ರಯಾಸ ಪಡ್ತಾ ಇದ್ದಾರೆ. ಮತ್ತು ಇನ್ನೊಂದು ರಕ್ಷಣೆ ಹೊಂದಿದ ಕೆಲವೊಂದು ವ್ಯಕ್ತಿಗಳು ಆಶೀರ್ವಾದವನ್ನು ನಂಬ್ತೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ರಕ್ಷಣೆ ಹೊಂದಿರುವಂಥ ವ್ಯಕ್ತಿಯ ಒಂದು ಜೀವಿತದಲ್ಲಿ ನಡೆಯುವಂಥ ಆಶೀರ್ವಾದವನ್ನು ನಾವಿಲ್ಲಿ ಆದಿಕಾಂಡ 12ರಲ್ಲಿ ನಾವು ನೋಡ್ಕೊಂಡು ಬರ್ಬೋದು. ಆದರೆ ಪ್ರಿಯ ದೇವರ ಮಕ್ಕಳೇ, ಯಾರು ಯೇಸು ಕ್ರಿಸ್ತನಿಂದ ಕರೆಯಲ್ಪಡ್ತಾರೋ, ಯಾರು ಯೇಸುವನ್ನು ನಂಬಿ ಹಿಂಬಾಲಿಸಿ ಬರ್ತಾರೋ, ಇಲ್ಲಿ ನಾವು ನೋಡ್ಬೋದು 3 ಥರದ ವ್ಯಕ್ತಿಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ನಾವು ಸತ್ಯದಲ್ಲಿ ಗಮನಿಸುವಾಗ ಮತ್ತು ನಮ್ಮ ಅನುಭವದಲ್ಲಿ ನೋಡುವಾಗ ನಾನು ಗಮನಿಸಿದಂಥ ವಿಷಯ ಏನಂತ ಹೇಳಿದ್ರೆ, ಒಂದನೇ ವ್ಯಕ್ತಿ ಆಶೀರ್ವಾದನೆ ಇಲ್ಲ ಎಂಬುದಾಗಿ ಮತ್ತು ಆ ಆಶೀರ್ವಾದದ ಬಗ್ಗೆ ಮಾತನಾಡುವಾಗ ಅದು ತಪ್ಪು ಬೋಧನೆ ಎಂಬುದಾಗಿ ಮತ್ತು ಜನರಿಗೆ ತುಂಬ ಆಶೀರ್ವಾದನ ಬೋಧಿಸಿದ್ರೆ ಅವರೇನು ಮಾಡ್ತಾರೆ ಅಂದರೆ ಆ ಜನರು ಅಂಕೆ ಮೀರಿ ನಡೀತಾರೆ ಎಂಬುದಾಗಿ ಒಂದು ಗುಂಪಿನ ಜನರು ಹೇಳೋದುಂಟು. ಹಲ್ಲೆಲೂಯಾ. ಇನ್ನು ಎರಡನೇ ಗುಂಪಿನ ವ್ಯಕ್ತಿಗಳು ಹೇಗೆ ಅಂತ ಹೇಳಿದ್ರೆ, ಆಶೀರ್ವಾದಕ್ಕಾಗಿ ಪ್ರಯಾಸ ಪಡ್ತಾ ಇದ್ದಾರೆ, ಆಶೀರ್ವಾದಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ, ಈ ಜೀವಿತದ ರಕ್ಷಣೆ ಹೊಂದಿದ್ರೂ ಕೂಡ ಒಂದು ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ ಇವತ್ತು ಜೀವಿಸೋದನ್ನು ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಮತ್ತು 3ನೇ ಥರದ ವ್ಯಕ್ತಿಗಳು ಯಾರಂತ ಹೇಳಿದ್ರೆ, ಆತನ ಕೃಪೆಯನ್ನು ನಂಬಿ ತುಂಬ ಚೆನ್ನಾಗಿ ಆಶೀರ್ವಾದದಲ್ಲಿ ಜೀವಿಸ್ತಾ ಅಂತ ಹೇಳೋರು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ಬೋದು, 1ನೇ ವ್ಯಕ್ತಿಗಳು ಆಶೀರ್ವಾದದ ಬಗ್ಗೆ ಮಾತನಾಡುವಾಗ ಅವ್ರೇನು ಮಾಡ್ತಾರೆ ಅಂದರೆ ಅದು ವಿರುದ್ಧವಾಗಿ ಮಾತನಾಡೋದು ಉಂಟು. ಹಲ್ಲೆಲೂಯಾ. ಆ ದೇವರ ಕೃಪೆ ಮಾತನಾಡುವಾಗ ಅವರು ದೇವರಿಗೆ ನಮ್ಮ ಕೃಪೆ ಬಗ್ಗೆ ಮಾತನಾಡೋರ ಬಗ್ಗೆ ವಿರೋಧವಾಗಿ ವ್ಯಕ್ತಪಡಿಸೋದು ಉಂಟು. 2ನೇ ಥರದ ವ್ಯಕ್ತಿಗಳು ಆಶೀರ್ವಾದಕ್ಕೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ, ನಾವು ಆಶೀರ್ವಾದನ ಹೇಗಾದರೂ ಹೊಂದ್ಕೋಬೇಕಂತ ತುಂಬ ಕಷ್ಟಪಡ್ತಾ ಇದ್ದಾರೆ, ಆದರೆ ಆಶೀರ್ವಾದನ ಅವ್ರು ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ 3ನೇ ಥರದ ವ್ಯಕ್ತಿಗಳು ನಾವು ನೋಡುವಾಗ ಆತನ ಕೃಪೆಯನ್ನು, ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಪೂರ್ಣವಾಗಿ ತಿಳಿಯುವಂಥ ಕೆಲಸವನ್ನು ಮಾಡಿ ಅವರೇ ಆ ಕೃಪೆಯನ್ನು ಹೊಂದಿಕೊಂಡು ಆ ಕೃಪೆಯ ಮೂಲಕವಾಗಿ ಸಿಗುವಂಥ ಎಲ್ಲ ಸಂಪತ್ತನ್ನು, ಎಲ್ಲ ಆಶೀರ್ವಾದವನ್ನು ತನ್ನದಾಗಿಸಿಕೊಂಡು ಈ ಲೋಕದಲ್ಲಿ ಒಂದು ಬೆಸ್ಟಾದ ಜೀವಿತವನ್ನು ಅವರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಇದು ನಾನು ಕಂಡಂಥ ಒಂದು ಅನುಭವದ ಮಾತು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ 2ನೇ ವ್ಯಕ್ತಿ ಬಗ್ಗೆ ನಾವು ಹೇಳೋದಾದರೆ, ಅವರು ಯಾಕೆ ಆಶೀರ್ವಾದಕ್ಕೋಸ್ಕರ ಇನ್ನೂ ಪ್ರಯಾಸ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ತೆಗೆದುಕೊಳ್ತಾ ಇದ್ದಾರೆ, ದೇವರ ರಾಜ್ಯದಲ್ಲಿ ಬಿತ್ತುವಂಥ ಕೆಲಸಗಳನ್ನು ಕೂಡ ಅವ್ರು ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಇದೊಂದು ಸಂಗತಿಯನ್ನು ನಾವು ನೋಡ್ಬೋದು. ಹಲ್ಲೆಲೂಯಾ. ಮತ್ತಿನ್ನು ಆಶೀರ್ವಾದವಾಗಿ ಯಾರು ಇದ್ದಾರೆ, ಅವರು ದೇವರ ರಾಜ್ಯದಲ್ಲಿ ಅಲ್ಲಿ ಏನು ಪ್ರಿನ್ಸಿಪಲ್ ಇದೆಯೋ ಆ ಪ್ರಿನ್ಸಿಪಲ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರಿಂದ ಪ್ರಿಯ ದೇವರ ಮಕ್ಕಳೇ, ಈ 1ನೇ ವ್ಯಕ್ತಿಗಳನ್ನ ನೋಡ್ತೀವಲ್ಲ, ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆಶೀರ್ವಾದಕ್ಕೆ ವಿರುದ್ಧವಾಗಿ ಆಶೀರ್ವಾದ ಮಾತನಾಡಿದಾಗ ಜನರು ಅಂಕೆ ಮೀರಿ ನಡೀತಾರೆ ಎಂಬುದಾಗಿ ಅವರು ಆಶೀರ್ವಾದ ಬಗ್ಗೆ ಮಾತನಾಡೋರನ್ನ, ಕೃಪೆಯ ಬಗ್ಗೆ ಮಾತನಾಡೋರನ್ನ ಅವರು ವಿರೋಧ ಮಾಡೋದುಂಟು. ಪ್ರೀತಿಯ ದೇವರ ಮಕ್ಕಳೇ, ನಾವು ಮುಂದೆ ಹೋಗೋಣ. ಹಾಗಾದರೆ ಪಾಸ್ಟರ್, ನೀವು ಪ್ರಶ್ನೆ ಮಾಡ್ಬೋದು, ಏನಂತ ಹೇಳಿದ್ರೆ, ಹಾಗಾದರೆ ಪಾಸ್ಟರ್ ನೀವು ತುಂಬ ಆಶೀರ್ವಾದವಾಗಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ನೀವು ಆಶೀರ್ವಾದವಾಗಿದ್ದೀರಾ ಎಂಬುದಾಗಿ. ಆದರೆ ನಾನು 1 ಮತ್ತು 2 ಭಾಗನೂ ಕೂಡ ದಾಟಿ ಕೃಪೆಯ ಲೈನಲ್ಲಿ ನಾನು ಇದ್ದೇನೆ ಎಂಬುದನ್ನು ಹೇಳ್ತೇನೆ. ಪ್ರಿಯ ದೇವರ ಮಕ್ಕಳೇ, ನಾವು ಮುಂದೆ ಹೋಗೋಣ. ಯಾಕೆಂದರೆ ಪ್ರೀತಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ, ದೇವರ ಕೃಪೆಯನ್ನು ನಾವು ಅನುಭವಿಸುವಾಗ, ನಾವು ಒಂದು ಉತ್ತಮವಾದ ಮಾದರಿ ಜೀವಿತವನ್ನು ನಾವು ಅನುಭವಿಸ್ಬೋದು. ಪ್ರಿಯ ದೇವರ ಮಕ್ಕಳೇ, ಓಕೆ, ನಾವು ಮುಂದೆ ಹೋಗೋಣ. ಇಲ್ಲಿ ಆದಿಕಾಂಡ 12:1-3 ನೋಡುವಾಗ ರಕ್ಷಣೆಯಲ್ಲಿರುವಂಥ ಸಿಗುವಂಥ ಆನಂದವನ್ನು, ರಕ್ಷಣೆಯಲ್ಲಿ ಸಿಗುವಂಥ ಆಶೀರ್ವಾದವನ್ನು ನಾವು ಅನುಭವಿಸ್ಬೋದು. ಆದಿಕಾಂಡ 12:1-3 ನಾವು ನೋಡುವಾಗ ಅಬ್ರಹಾಮನ ಕರೆಯುವಿಕೆ, ಆ ಕರೆಯುವಿಕೆಯಲ್ಲಿ ಸಿಗುವಂಥ ರಕ್ಷಣೆ, ಆ ರಕ್ಷಣೆಯಲ್ಲಿ ಸಿಗುವಂಥ ಆಶೀರ್ವಾದವನ್ನು ನಾವು ನೋಡ್ಬೋದು. ಹಲ್ಲೆಲೂಯಾ. ದೇವರು ಕರೆದಂಥ ವ್ಯಕ್ತಿ ಜೀವಿತದಲ್ಲಿ ಏನಿರುತ್ತೆ ಅಂದರೆ ಆಶೀರ್ವಾದ ಅನ್ನೋದು ಅದೊಂದು ಪ್ಯಾಕೇಜ್ ಆಗಿದೆ. ಯಾವ ದಿವಸ ಅವನು ಕರೆಯಲ್ಪಡ್ತಾನೋ ದೇವರಿಂದ, ಅವನಿಗೇನಾಗಿದೆ, ಆಶೀರ್ವಾದ ಅವನನ್ನು ಹಿಂಬಾಲಿಸ್ತದೆ. ಹಲ್ಲೆಲೂಯಾ. ನಾವು ಇಲ್ಲಿ ಚೆನ್ನಾಗಿ ಗಮನಿಸ್ಬೋದು. ಇಲ್ಲಿ 12:4 ನಾವು ಓದ್ಕೊಳ್ಳೋಣ.
ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ 12ರಲ್ಲಿ 1ನೇ ವಚನದಲ್ಲಿ ದೇವರು ಹೇಳುವಾಗ, ನಿನ್ನ ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗುವಂತ. ಇಲ್ಲಿ 5ನೇ ವಚನದಲ್ಲಿ ಕಾನಾನ್ ದೇಶಕ್ಕೆ ಅವನು ಸೇರೋದನ್ನು ನಾವು ನೋಡ್ಬೋದು. 5ರಲ್ಲಿ ನೋಡ್ಬೋದು, ಅವನು ತನ್ನ ಹೆಂಡತಿಯಾದ ಸಾರಾಳೆಯನ್ನು, ತಮ್ಮನ ಮಗನಾದ ಲೋಟನು ಕಾರಣ ಸಂಭವಿಸಿದ ಎಲ್ಲ ಸ್ವತ್ತನ್ನು, ದಾಸಿಯನ್ನು ತೆಗೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸೇರಿದನು. ನೋಡಿ, ಇಲ್ಲಿ ಕಾನಾನ್ ದೇಶಕ್ಕೆ ಅಬ್ರಹಾಮನು ಸೇರಿದ್ದನ್ನು ನಾವು ನೋಡ್ಬೋದು. ಆದರೆ 4ನೇ ವಚನದಲ್ಲಿ ಯೆಹೋವನು ಹೇಳಿದ ಮೇರೆಗೆ, ಅಂದರೆ ದೇವರು ಹೇಳಿದ ಹಾಗೆ ಹೋದ, ಆದರೆ ಲೋಟನು ಸಂಗಡ ಹೋದ. ಇವತ್ತು ಪ್ರೀತಿಯ ದೇವರ ಮಕ್ಕಳೇ, ನಾವು ಅನೇಕ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ರಕ್ಷಣೆ ಹೊಂದಿ ಎಷ್ಟೋ ದಿನಗಳಾಗಿದೆ. ನಾವು ಕೆಲವೊಂದು ವಿಷಯಗಳನ್ನು ದೇವರ ಮುಂದೆ ಇಟ್ಟು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಆದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳಾಗಿಲ್ಲ ಎಂಬುದಾಗಿ ಅನೇಕರು ಹೇಳೋದುಂಟು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನಾವು ವಾಕ್ಯವನ್ನು ಚೆನ್ನಾಗಿ ಗಮನಿಸ್ಬೋದು. ನಾವು ರಕ್ಷಣೆ ಹೊಂದಿದ ಮೇಲೆ ಕೆಲವೊಂದು ಪ್ರಿನ್ಸಿಪಾಲ್ಗಳನ್ನ, ದೇವರ ವಾಕ್ಯದಲ್ಲಿರುವಂತಹ ಕೆಲವೊಂದು ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಾವು ನಡಿಬೇಕಾಗ್ತದೆ. ಅಲ್ಲೆಲ್ಲೂಯ್ಯ. ಯಾವಾಗ ಆ ರೀತಿಯಾಗಿ ನಡೆದಾಗ ಏನಾಗ್ತದಂದರೆ, ನಮ್ಮ ಜೀವಿತದಲ್ಲಿ ಆತ್ಮಿಕವಾದ ವಿಷಯಗಳನ್ನ ತಿಳುವಳಿಕೆ ಬಂದಾಗ ದೇವರ ಆಲೋಚನೆಯಂತೆ ನಡೆಯೋದಕ್ಕೆ ನಾವು ಆರಂಭಿಸ್ತೇವೆ. ಅಲ್ಲೆಲ್ಲೂಯ್ಯ. ಇಲ್ಲಿ ಕೂಡ ಅಬ್ರಹಾಮನಿಗೆ ಅಲ್ಲಿ ಆ ರೀತಿಯಾಗಿ ನಾವು ನೋಡ್ಬೋದು. ಅಬ್ರಹಾಮನಿಗೆ ದೇವರು ಹೇಳಿದ್ರಲ್ಲಿ, ಅಬ್ರಹಾಮನ ಕರೆಯುವಿಕೆ ಮೇಲೆ ಅವನು ಬಂದ ದೇವರ ಕಡೆ. ಆದರೆ ತುಂಬ ಸಂತೋಷದಲ್ಲಿ ದೇವರು ಕರೆದ್ರು ಅನ್ನೋ ಬರುವಾಗ ಕೆಲವೊಂದನ್ನು ಫಾಲೋ ಮಾಡಲಿಕ್ಕೆ ಅವನ ಕೈಲಿ ಆಗಲಿಲ್ಲ ಎಂಬುದನ್ನು ನಾವು ನೋಡ್ಬೋದು. ಅಲ್ಲೆಲ್ಲೂಯ್ಯ. ಆದರೆ ಅದಾಗಿದ್ದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, 13ನೇ ಅಧ್ಯಾಯದಲ್ಲಿ ನಾನು ಕಳೆದ ಒಂದು ಪಾಠನಲ್ಲಿ ಹೇಳಿದ್ದೀನಿ, ಅಬ್ರಹಾಮನು ಮತ್ತು ಲೋಟನು ಆಗಲಿದ್ದು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಇಲ್ಲೂ ಕೂಡ ನಾವು ಗಮನಿಸ್ಬೋದು. 13ನೇ ಅಧ್ಯಾಯದಲ್ಲಿ ಅಬ್ರಹಾಮನು, ಲೋಟನು ಮತ್ತು ಆಗಲಿದ್ದು ಎಂಬುದಾಗಿ ಒಂದು ಹೆಡ್ಲೈನ್ಸ್ ನಾವು ನೋಡ್ತೇವೆ. ಇಲ್ಲಿ ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಏನು ಮಾಡಬೇಕಾಗ್ತದೆ ಅಂದರೆ, ಅದು ತಿಳ್ಕೊಂಡು ಅದನ್ನು ಅನುಸರಿಸಬೇಕಾಗ್ತದೆ. ಆ ಅನುಸರಿಸುವಾಗ ಏನಾಗ್ತದೆ ಅಂದರೆ, ಮುಂದೆ ಆಗುವಂಥ ಕೆಲವೊಂದು ಮಿಸ್ಟೇಕ್ಗಳಿಂದ ನಾವೇನಾಗ್ಬೋದು ಅಂದರೆ ಪಾರಾಗ್ಬೋದು. ಹಲ್ಲೆಲೂಯಾ. ಲೋಟನು ಸಂಗಡ ಹೋಗೋದು ದೇವರ ಚಿತ್ತ ಆಗಿದ್ದರೆ ಅಬ್ರಹಾಮನಿಗೆ ಮೊದಲೇ ಹೇಳ್ತಿದ್ರು, ನೀನು ಲೋಟನನ್ನು ಕರ್ಕೊಂಡು ಹೋಗು ಎಂಬುದಾಗಿ. ಆದರೆ ಅದು ತಿಳಿಸದೇ ಕಾರಣ ಇವನೇನಾಗ್ತಾನೆ ಅಂದರೆ, ತುಂಬ ಸಂತೋಷದಲ್ಲಿ, ದೇವರ ಕರೆದಂಥ ಸಂತೋಷದಲ್ಲಿ ಕಾನಾನ್ ಕಡೆ ಹೊರಡ್ತಾನೆ. ಆದರೆ ಈ ಕೆಲವೊಂದನ್ನು ಫಾಲೋ ಮಾಡಲಿಕ್ಕೆ ಅವನಿಗಾಗದೇ ಕಾರಣ ಲೋಟ ಅವನ ಸಂಗಡ ಬರ್ತಾನೆ. ಮುಂದೆ ಲೋಟನು ಅಗಲುವಂಥ ಸಮಯ ಬರ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಯಾಕೆ ಲೋಟ ಎಂಬುದಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನೋಡ್ಬೋದು. ಏಕೆಂದರೆ ನಾವು ಇಲ್ಲಿ ಅಬ್ರಹಾಮನ ಜೊತೆ ಲೋಟನ ಸಂಗಡ ಬಂದಿದ್ದರಿಂದ ಅಲ್ಲಿ ದನ ಕಾಯೋವರೆಗೂ, ಅಬ್ರಹಾಮನ ದನ ಕಾಯೋವರೆಗೂ ಲೋಟನ ದನ ಕಾಯೋವರೆಗೂ ಜಗಳ ಆಗಿದ್ದರಿಂದ ಅವನು ಇಬ್ಬರ ಮಧ್ಯ ಮನಸ್ತಾಪ ಬಂದು ಇವನು ಸುದೋಮ್ ಕಡೆ ಹೋಗ್ತಾನೆ. ಯಾರು? ಲೋಟನು. ಇದರಿಂದ ಏನಾಗ್ತಾನೆ ಹೇಳಿದ್ರೆ, ಮುಂದೆ ಅನಾಹುತಕ್ಕೆ ಅವನು ಏನಾಗ್ತಾನೆ ಅಂದರೆ ಸಿಕ್ಕಾಕೊಳ್ತಾನೆ. ಯಾರು? ಲೋಟನು. ಆದರೆ ಸ್ವದೇಶದಲ್ಲೇ, ಅಬ್ರಹಾಮನ ಸ್ವದೇಶದಲ್ಲಿ ಇರುವಾಗ ಈ ರೀತಿ ಸಮಸ್ಯೆಯನ್ನು ಎದುರಿಸಬೇಕಂತ ಸಂದರ್ಭ ಇರ್ತಿರ್ಲಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ಲೋಟನಿಂದ ಮುಂದೆ ಕೆಲವೊಂದು ಅಧ್ಯಾಯಗಳನ್ನು ನೋಡುವಾಗ ತುಂಬ ಅವಾಂತರ ಆಗೋದನ್ನು ನಾವು ನೋಡ್ಬೋದು. ಅಲ್ಲೆಲ್ಲೂಯ್ಯ. ನಮ್ಮ ಆತ್ಮೀಕ ಜೀವಿತದಲ್ಲಿ, ರಕ್ಷಣೆ ಹೊಂದಿದಂಥ ಜೀವಿತದಲ್ಲಿ ದೇವರ ವಾಕ್ಯವನ್ನು ನಾವು ಚೆನ್ನಾಗಿ ಗಮನಿಸಿ ನಡೆಯೋದ್ರಿಂದ ಕೆಲವೊಂದು ತೊಂದರೆಗಳಾಗೋದನ್ನು ನಾವೇನು ಮಾಡ್ಬೋದು? ತಡಿಬೋದು. ಅಲ್ಲೆಲ್ಲೂಯ್ಯ. ಯಾಕೆಂದರೆ ದೇವರು ಮೊದಲೇ ತಿಳಿಸ್ತಾರೆ. ಅದನ್ನು ನಾವು ಫಾಲೋ ಮಾಡುವಾಗ ಕೆಲವೊಂದು ಪ್ರಾಬ್ಲಮ್ಗಳಾಗೋದನ್ನು ಅದರಿಂದ ನಾವು ತಪ್ಪಿಸ್ಕೊಳ್ಬೋದು. ಪ್ರೀತಿ ದೇವರ ಮಕ್ಕಳೇ. ಓಕೆ, ನಾವು ಮುಂದೆ ಹೋಗೋಣ. ಅಲ್ಲಿ 7ನೇ ವಚನ ಓದ್ಕೊಳ್ಳೋಣ. ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇನು ಕಟ್ಟಿಸಿದನು. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ಚೆನ್ನಾಗಿ ಗಮನಿಸ್ಬೋದು. 12ರಿಂದ 7ರವರೆಗೂ ಓದ್ಕೊಂಡು ಬರುವಾಗ ದೇವರು ಕರೀತಾರೆ. ಅವನು ದೇವರ ಮಾತನ್ನು ಕೇಳ್ತಾನೆ, ಆಶೀರ್ವಾದನ ಹೊಂದ್ಕೊಳ್ತಾನೆ. ನಂತರದಲ್ಲಿ ಲೋಟನು ಕೂಡ ಅವನ ಸಂಗಡ ಹೋಗ್ತಾನೆ. ಇಲ್ಲಿ 7ನೇ ವಚನದಲ್ಲಿ ನೋಡುವಾಗ ಯೆಹೋವನು ಅಬ್ರಹಾಮನಿಗೆ ದೇವರು ದರ್ಶನ ಕೊಡುವಾಗ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಯಜ್ಞವೇದಿಯನ್ನು ಕಟ್ಟಿಸ್ತಾನೆ. ನಾವು ಕೂಡ ರಕ್ಷಣೆ ಹೊಂದಿದ ಆರಂಭದಲ್ಲಿ, ಪ್ರೀತಿಯ ದೇವರ ಮಕ್ಕಳಲ್ಲಿ ಚೆನ್ನಾಗಿ ಗಮನಿಸ್ಬೋದು, ರಕ್ಷಣೆ ಹೊಂದಿದಂಥ ಆರಂಭದಲ್ಲಿ ನಮ್ಮ ಪ್ರಾರ್ಥನೆಗಳು ತುಂಬ ಚೆನ್ನಾಗಿರ್ತದೆ. ರಕ್ಷಣೆ ಹೊಂದಿದಂಥ ಆರಂಭದಲ್ಲಿ ನಾವು ಚೆನ್ನಾಗಿ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನಾವೇನಾಗ್ತೇವೆ ಅಂದರೆ, ಕೆಲವು ಫ್ಯಾಮಿಲಿಗಳು ನಮ್ಗೆ ಹೇಳ್ತಾರೆ, ಫಸ್ಟ್ ನಾವು ರಕ್ಷಣೆ ಹೊಂದಿದ ಸಂದರ್ಭದಲ್ಲಿ ನಾವು ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೋ, ತುಂಬ ಚೆನ್ನಾಗಿ ಆರಾಧನೆ ಮಾಡ್ತಾಯಿದ್ದೋ, ಅವಾಗ ನಮ್ಮ ಕುಟುಂಬ ತುಂಬ ಚೆನ್ನಾಗಿತ್ತು, ಕುಟುಂಬ ಆರಾಧನೆಗಳು ಮಾಡ್ತಾಯಿದ್ದೋ, ಕುಟುಂಬವಾಗಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೋ. ನಂತರದಲ್ಲಿ ಕೆಲವೊಂದು ಕಷ್ಟಗಳು ಬರುವಾಗ ನಮಗೇನಾಯಿತು ಅಂತ ಹೇಳಿದ್ರೆ, ನಮ್ಮ ಆತ್ಮಿಕ ಜೀವಿತದಲ್ಲಿ ಕೆಲವೊಂದು ರೀತಿಯಲ್ಲಿ ನಾವು ನಷ್ಟಕ್ಕೊಳಗಾಗಿದ್ದೀವಿ. ನಾವು ಯಾವುದೇ ರೀತಿಯಲ್ಲೂ ಕೂಡ ನಾವು ಮೇಲ್ ಬರೋಕ್ಕಾಗ್ತಾ ಇಲ್ಲ ಎಂಬುದಾಗಿ ಅವ್ರು ಹೇಳೋದನ್ನು ನಾವು ಗಮನಿಸ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ಅದು ಯಾಕೆ ನಮ್ಮ ಜೀವಿತ ನಡೀತೆ ಅಂತ ಹೇಳಿದ್ರೆ, ಇಲ್ಲಿ
ನಮ್ಮ ಜೀವಿತದಲ್ಲಿ ರಕ್ಷಣೆ ಹೊಂದಂಥ ಜೀವಿತದಲ್ಲಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಲೋಟನು ಎಂಬುದಾಗಿ. ಅಲ್ಲಿ ಲೋಟನ ಸಂಗಡ ಅಂದರೆ ಆ ರಕ್ಷಣೆ ಹೊಂದಿದಂಥ ವ್ಯಕ್ತಿಯ ಜೀವಿತದಲ್ಲಿ ಲೋಟನು ಇರಬಾರ್ದು ಎಂಬುದಾಗಿ ನಾವು ಇಲ್ಲಿ ಗಮನಿಸ್ಬೋದು. ಅಲ್ಲಿ ಲೋಟ ಅಂದರೆ ದೇವರ ಒಂದು ಕರೆಯುವಿಕೆಗೆ ವಿರುದ್ಧವಾಗಿರುವಂಥ ಒಂದು ವಿಷಯ ಇದು. ಅಲ್ಲೆಲಿಯ ಯಾವತ್ತು ರಕ್ಷಣೆ ಹೊಂದಿದಂಥ ವ್ಯಕ್ತಿ ಜೀವಿತದಲ್ಲಿ ದೇವರಿಗೆ ವಿರುದ್ಧವಾದ ಕಾರ್ಯಗಳು ನಮ್ಮಲ್ಲಿ ಇರ್ತದೋ ಅವಾಗ ಅವನು ಆತ್ಮಿಕ ಜೀವಿತದಲ್ಲಿ ಕಂಫರ್ಟಬಲ್ ಆಗಿ ಸ್ಟ್ಯಾಂಡ್ ಆಗೋಕ್ಕೆ ಆಗೋದಿಲ್ಲ. ಅಲ್ಲೆಲಿಯ ಇಲ್ಲಿ ಅದನ್ನೇ ನಾವು ನೋಡ್ಬೋದು. ಯಾಕೆಂದರೆ ಪ್ರೀತಿಯ ದೇವರ ಮಕ್ಕಳೇ, ನಮಗೆ ದೇವರು ಏನು ಹೇಳ್ತಾನೋ, ವಾಕ್ಯದಲ್ಲಿ ಏನು ತಿಳಿಸ್ಕೊಡ್ತಾನೋ ಆ ಪ್ರಕಾರ ನಡೆಯುವಾಗ ನಾವು ತುಂಬ ಸಂತೋಷವಾಗಿಯೂ ತುಂಬ ಸಮಾಧಾನವಾಗಿಯೂ ಆತ್ಮಿಕ ಜೀವಿತದಲ್ಲಿ ಒಂದು ಸಂತೋಷವನ್ನು ನಾವು ಅನುಭವಿಸ್ಬೋದು ಪ್ರೀತಿಯ ದೇವರ ಮಕ್ಕಳೇ. ಓಕೆ, ನಾವು ಮುಂದೆ ಹೋಗೋಣ. 9ನೇ ವಚನ ಓದ್ಕೋಣ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ವಾಕ್ಯ 10ನೇ ವಚನ ನೋಡುವಾಗ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನಾವು ಗಮನಿಸ್ಬೋದು, ದಕ್ಷಿಣ ಸೀಮೆಯಲ್ಲಿ ಕೆಲವು ಕಾಲ ಇರಬೇಕಂತ ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಇದು ಅಬ್ರಹಾಮನ ಯೋಚನೆ, ಇದು ದೇವರ ಯೋಚನೆ ಅಲ್ಲ. ಅಂದರೆ ನಮ್ಮ ಆಲೋಚನೆ ಅಂತ ನಡೆಯುವಾಗ ಏನಾಗ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ತುಂಬ ಸತ್ಯಾಂಶವನ್ನು ತಿಳಿಸ್ಕೊಡ್ತದೆ ಪ್ರೀತಿ ದೇವರ ಮಕ್ಕಳೇ. ಇಲ್ಲಿ ವಾಕ್ಯ ಹೇಳ್ತದೆ, ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಐಗುಪ್ತ ಅಂದರೆ ನಾವು ಸೆರೆ ಎಂಬುದಾಗಿ ಗಮನಿಸ್ಬೋದು. ಅಲ್ಲೆಲಿಯ ಇಸ್ರಾಯೇಲರ ಮಕ್ಕಳನ್ನು ಅಲ್ಲಿ ಏನಾಗಿದ್ರು ಅಂತ ಹೇಳಿದ್ರೆ, ಅಲ್ಲಿ ಹಿಡಿಯಲ್ಪಟ್ಟಂಥ ಒಂದು ಸ್ಥಿತಿ ಇತ್ತು ಇಸ್ರಾಯೇಲರ ಮಕ್ಕಳು. ಅಲ್ಲಿಂದ ಕರ್ಕೊಂಡು ಬರಬೇಕಾದ್ರೆ ಮೋಶೆನ ಏರ್ಪಡಿಸಿ ವಿಮೋಚನೆ ಕಾಂಡದ ನಾವು ನೋಡ್ಕೊಂಡು ಬರ್ಬೋದು. ಮೋಶೆನ ಏರ್ಪಡಿಸಿ ಆ ಮೋಶೆಯ ಮೂಲಕವಾಗಿ ದೇವರು ಕರ್ಕೊಂಡು ಬರ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನಾವು ಮುಂದಿನ ದಿನಗಳಲ್ಲಿ ಆ ವಾಕ್ಯ ತಿಳ್ಕೊಳ್ಳೋಣ. ಇಲ್ಲಿ ನಾವು ಗಮನಿಸಬೇಕಾಗಿದೆ ಅಂದರೆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು ಅಂದರೆ ತನ್ನ ಆಲೋಚನೆ ಅಂತ ನಡೆದು ದೇವರ ಆಲೋಚನೆಯನ್ನು ನಾವು ಕೇಳದೇ ಇದ್ದಾಗ, ದೇವರ ವಾಕ್ಯವನ್ನು ನಾವು ಗಮನಿಸ್ತಾ ಇದ್ದಾಗ ಏನಾಗ್ತಂದರೆ ಕೆಲವೊಂದು ಪ್ರಾಬ್ಲಮ್ಗಳನ್ನ ನಾವು ಎದುರಿಸಬೇಕಾಗ್ತದೆ. ಯಾವಾಗ ನಮ್ಮ ಆಲೋಚನೆ ಅಂತ ಹೋಗ್ತೇವೆ ಅಂತ ಹೇಳಿದ್ರೆ ಅವಾಗ ಏನಾಗ್ತಂದರೆ ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ, ನೋಡಿ ಐಗುಪ್ತದ ದೇಶ ಅಂದರೆ ಸೆರೆ ಒಂದು ಸ್ಥಳಕ್ಕೆ ಬರುವಾಗಲೇ ಅವನಲ್ಲಿ ನೆಗೆಟಿವ್ ಸ್ಟಾರ್ಟ್ ಆಗ್ತದೆ. ಅಲ್ಲೆಲಿಯ ನೋಡಿ ಇಲ್ಲಿ ಗಮನಿಸ್ಬೋದು, ಅವನು ಐಗುಪ್ತ ದೇಶ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯ ಸಾರಳಿಗೆ ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ, ಐಗುಪ್ತ ದೇಶರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು, ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು, ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು. ಪ್ರೀತಿ ದೇವರ ಮಕ್ಕಳೇ, ನೀವು ಇಲ್ಲಿ ಚೆನ್ನಾಗಿ ಗಮನಿಸ್ಬೋದು, ಐಗುಪ್ತ ದೇಶಕ್ಕೆ ಹತ್ತಿರಕ್ಕೆ ಬಂದಾಗ ಅಂತ ದೇವರ ವಾಕ್ಯ ಹೇಳ್ತದೆ. ಐಗುಪ್ತ ದೇಶ ನೀನು ಮುಟ್ಟೇ ಇಲ್ಲ, ಅಲ್ಲಿ ನಮಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದರೆ ಅವನಿಗೆ ಇವನು ಯಾವಾಗ ತನ್ನ ಆಲೋಚನೆ ಅಂತ ಹೋಗ್ತಾನೆ ಅಂದರೆ ದೇವರ ಆಲೋಚನೆ ತಕ್ಕೊಳ್ಳದೆ ತನ್ನ ಆಲೋಚನೆ ಅಂತ ಮುಂದೆ ಹೆಜ್ಜೆ ಇಡ್ತಾನೆ, ಅವಾಗ ಏನಾಗ್ತದೆ ಅವನಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತದೆ. ಅಲ್ಲೆಲಿಯ ಅಂದರೆ ಅವನಿಗೆ ಭಯ ಉಂಟಾಗ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಯೋಬ 3:25-26 ನಾವು ವಾಕ್ಯವನ್ನು ಗಮನಿಸುವಾಗ, ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು, ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವು ಇರುವುದಿಲ್ಲ, ಯಾವಾಗಲೂ ಕಳವಳವೇ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನಾವು ವಾಕ್ಯವನ್ನು ಗಮನಿಸುವಾಗ ನಾವು ಇಲ್ಲಿ ಚೆನ್ನಾಗಿ ನೋಡ್ಬೋದು, ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರೈಳಿಗೆ ನೀನು ಸುಂದರಿ ಎಂದು ನಾನು ಬಲ್ಲೆ, ಐಗುಪ್ತ ದೇಶ ನಿನ್ನನ್ನು ಕಂಡು ಈಕೆ ಇವನ ಹೆಂಡತಿಯೆಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು, ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು, ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೇಶದಿಂದ ಸಾಯದೆ ಬದುಕುವುದನ್ನು ಎಂದು ಹೇಳಿದನು. ಪ್ರೀತಿಯ ದೇವರ ಮಕ್ಕಳೇ, ಐಗುಪ್ತ ದೇಶಕ್ಕೆ ಹತ್ತಿರಕ್ಕೆ ಬರುವಾಗಲೇ ನಾವು ಚೆನ್ನಾಗಿ ಗಮನಿಸ್ಬೋದು, ಅವನು ಏನಾಗ್ತಂದರೆ ಭಯ ಉಂಟಾಗ್ತದೆ. ಅಲ್ಲಲಿಯ ಅಲ್ಲಿ ಯೋಬ 3:25 ಗಮನಿಸಿದ ಪ್ರಕಾರ ಅವನಿಗೇನಾಗ್ತಂದರೆ ಅವನೊಳಗಡೆ ಭಯ ಹುಟ್ಟಿದ ತಕ್ಷಣ ಏನಾಗ್ತಂದರೆ ಅವನಲ್ಲಿ ದಿಗ್ಭ್ರಮೆ ಸ್ಟಾರ್ಟ್ ಅಂದರೆ ಕಳವಳ ಸ್ಟಾರ್ಟ್ ಆಗ್ತದೆ. ಅಲ್ಲಲಿಯ ಅಂದರೆ ಆ ದೇಶದಕ್ಕೆ ಅಂದರೆ ಯಾವಾಗ ತನ್ನ ಆಲೋಚನೆ ಅಂತ ನಡೀತಾ ಇದ್ದಾನೋ ಅವಾಗೇನಾಗ್ತಂದರೆ ಅವನಿಗೆ ನೆಗೆಟಿವ್ ಥಾಟ್ಸ್ ಬರಲಿಕ್ಕೆ ಶುರುವಾಯಿತು. ಅಲ್ಲಲಿಯ ನಕಾರಾತ್ಮಕ ಯೋಚನೆಗಳು ಅವನನ್ನು ಆಳೋದಕ್ಕೆ ಶುರುವಾಯಿತು. ಪ್ರೀತಿಯ ದೇವರ ಮಕ್ಕಳೇ, ಆದರೆ ಅಲ್ಲಿ ನಾವು ಗಮನಿಸ್ಬೋದು, ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಹಾಮನಿಗೆ ದನ ಕುರಿಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸದಾಸಿಯರು, ಒಂಟೆಗಳು ದೊರೆತವು. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿ ಬಾಧಿಸಿದನು. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ಚೆನ್ನಾಗಿ ಗಮನಿಸಬೇಕು. ಅಬ್ರಹಾಮನ ಜೀವಿತವನ್ನು ದೇವರು ಮೊದಲೇ ಕರೆದಾತನು ನಂಬಿಗಸ್ತೇ ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡ್ತೇವಲ್ಲ, ಆ ಪ್ರಕಾರವಾಗಿ ಅಬ್ರಹಾಮನನ್ನು ಕರೆದಾಗಲೇ ಆತನನ್ನು ಆಶೀರ್ವದಿಸಿದರು. ಹಲ್ಲೆಲೂಯಾ. ಅಬ್ರಹಾಮನ ಕರೆದಾಗಲೇ ಆತನ ಕೃಪೆಯನ್ನು ಆತನ ಮೇಲೆ ಇಟ್ಟಿದ್ರು. ಇಲ್ಲಿ ಈ ಅಬ್ರಹಾಮನು 10ನೇ ವಚನದಲ್ಲಿ ತನ್ನ ಆಲೋಚನೆಯಂತೆ ಹೋಗಿ
ಅಲ್ಲಿ ಐಗುಪ್ತ ದೇಶ ಕಡೆ ಹೋದ ತನ್ನ ಆಲೋಚನೆಯಂತೆ ಅವನು ಪ್ರಾಬ್ಲಮ್ ಸಿಕ್ಕಾಕೊಂಡ. ಆದರೆ 17ನೇ ವಚನದಲ್ಲಿ ಫರೋಹನಿಗೆ ದೇವರೇನು ಮಾಡ್ತಾ ಇದ್ದಾರೆ ಅಂದರೆ, ಸಾರಳ ನಿಮಿತ್ತ ಅಂದರೆ ಅಬ್ರಹಾಮನ ನಿಮಿತ್ತ ಫರೋಹನ ಮನೆಯನ್ನು ಏನು ಮಾಡ್ತಾ ಇದ್ದಾರೆ, ಬಾಧಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಇದು ಅಬ್ರಹಾಮನಿಗೆ ತಿಳಿಲಿಲ್ಲ. ಏನಂತ ಹೇಳಿದ್ರೆ ನಾವಿಲ್ಲಿ ಚೆನ್ನಾಗಿ ಗಮನಿಸ್ಬೋದು. ಇಲ್ಲಿ 12:10 ಗಮನಿಸುವಾಗ ಅಬ್ರಹಾಮನು ತನ್ನ ಆಲೋಚನೆಯಂತೆ ಐಗುಪ್ತದ ಕಡೆಗೆ ಹೋಗುವಾಗ ಅವನಲ್ಲಿ ಏನಾಗ್ತದೆ ಅಂದರೆ, ನಕಾರಾತ್ಮಕವಾದ ಯೋಚನೆಗಳು ಅವನನ್ನು ಆಳೋದಕ್ಕೆ ಶುರುವಾಗ್ತವೆ. ಹಲ್ಲೆಲೂಯಾ. ಆ ನಕಾರಾತ್ಮಕ ಯೋಚನೆಗಳಿಂದ ಅವನಲ್ಲಿ ಭಯ ಉಂಟಾಗ್ತದೆ. ಆ ಭಯ ಉಂಟಾದ ತಕ್ಷಣ ಸಮಸ್ಯೆಯನ್ನು ಅವನು ಎದುರಿಸಬೇಕಾಗ್ತದೆ. ಯಾಕೆಂದರೆ ನೋಡಿ, ನಾವು ನೋಡ್ಕೊಂಡು ಬರ್ಬೋದು, ಐಗುಪ್ತದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ, ಕೇಳು ನೀನು ಸುಂದರಿ ಎಂದು ನಾನು ಬಲ್ಲೆ. ನೋಡಿ, ತನ್ನ ಹೆಂಡತಿ ಸುಂದರಿ ಅಂತ ಗೊತ್ತು, ಅದರಲ್ಲಿ ಹೆಂಡತಿ ಜೊತೆ ಕೆಲವೊಂದು ಸಂಘರ್ಷಣೆ ಮಾಡ್ತಾ ಇದ್ದಾನೆ. ಆ ದೇಶದ ಹತ್ತಿರಕ್ಕೆ ಹೋದಾಗ ಅವನಿಗೆ ಯಾವತ್ತು ನೆಗೆಟಿವ್ ಆಡಲಿಕ್ಕೆ ಶುರುವಾಗ್ತದೆ. ಆ ದೇಶವನ್ನು ನೋಡಿ ದೂರದಿಂದ ಇವನು ನೋಡಿ ಭಯಪಡ್ತಾ ಇದ್ದೀನಿ. ಆ ಜನರದ್ದು ಏನೋ ತೊಂದರೆ ಆಗ್ಬಿಡ್ಬೋದೇನೋ, ಯಾಕೆಂದರೆ ಆ ದೇಶಕ್ಕೆ ನಾನು ಹೋಗ್ತಾ ಇದ್ದೀನಿ, ಆ ಜನರು ಯಾವ ಥರ ಇದ್ದಾರೋ ಏನೋ, ಆ ಜನರು ನನಗೆ ಏನಾದರೂ ಮಾಡ್ಬೋದೇನೋ, ನನ್ನ ಹೆಂಡತಿ ವಿಷಯದಲ್ಲಿ ಏನಾದರೂ ನನ್ನ ಕೊಲ್ಬೋದೇನೋ ಅನ್ನೋ ಆಲೋಚನೆ ಹುಟ್ಟಿದ ತಕ್ಷಣ ಹೆಂಡತಿ ಹತ್ರ ಕೆಲವೊಂದು ಮಾತುಗಳನ್ನ ಆಡ್ತಾ ಇದ್ದಾನೆ. ಹೆಂಡತಿ ಬಾಯಿಂದನೇ ಕೆಲವೊಂದು ಸುಳ್ಳುಗಳನ್ನ ಹೇಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದರಿಂದ ಅದರ ನಿಮಿತ್ತ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಸಮಸ್ಯೆನ ಇವನು ಎದುರಿಸಬೇಕಾಗ್ತದೆ. ನೋಡಿ, ನಾವು ಚೆನ್ನಾಗಿ ಗಮನಿಸಬೇಕು. 10ನೇ ವಚನದಲ್ಲಿ ಏನು ಇವನು ಒಂದು ಮಿಸ್ಟೇಕ್ ಮಾಡ್ತಾನೆ, ಇಲ್ಲಿ 11-17 ಕೂಡ ಇವನೊಂದು ಕೆಲವೊಂದು ಪ್ರಾಬ್ಲಮನ್ನು ಇವನು ಫೇಸ್ ಮಾಡಬೇಕಂತ ಸಂದರ್ಭ ಬಂದ್ಬಿಡ್ತದೆ. ಆದರೆ ನಾವಿಲ್ಲಿ ಚೆನ್ನಾಗಿ ಗಮನಿಸಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ಇವನು ಯಾವ ನೆಗೆಟಿವ್ ಥಾಟ್ಸ್ ಇವನೊಳಗಡೆ ಬಂದರೂ ಕೂಡ, ಇವನೊಳಗಡೆ ಕೆಲವೊಂದು ಭಯಗಳು ಎದುರಾದರೂ ಕೂಡ, ಇವನು ಫರೋಹನ ಹತ್ರ ಕೈಗೆ ಸಿಕ್ಕಾಕೊಂಡ್ರೂ ಕೂಡ, ಇಲ್ಲಿ ದೇವರ ಕೃಪೆ ಅಂದರೆ 12ನೇ ಅಧ್ಯಾಯದಲ್ಲಿ 1-3 ನೀವೇನು ಕರೆಯುವಿಕೆಯ ವ್ಯಕ್ತಿಯ ಜೀವಿತದಲ್ಲಿ ಆಶೀರ್ವಾದ ಏನು ಪ್ಯಾಕೇಜ್ ಇದೆಯೋ, ದೇವರ ಕೃಪೆ ಎಷ್ಟು ಆ ಮನುಷ್ಯನ ಹಿಂಬಾಲಿಸ್ತದೋ, ಇಲ್ಲಿ 17ನೇ ವಚನದಲ್ಲಿ ನೀವು ಚೆನ್ನಾಗಿ ಗಮನಿಸ್ಬೋದು. ದೇವರ ಕೃಪೆ ಮಾತ್ರ ಆತನನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಅಬ್ರಹಾಮನ ಕರೆದಾಗಲೇ ದೇವರು ಹೇಳಿದ್ರು, ನೀನು ಬಳಗವನ್ನು ಬಿಟ್ಟು ಬರಬೇಕು, ಅಂದರೆ ಲೋಟನನ್ನು ಬಿಟ್ಟು ಬರಬೇಕೆಂಬುದಾಗಿ. ಹಲ್ಲೆಲೂಯಾ. ಆದರೆ ಲೋಟನ ಸಂಗಡ ಹೋದ, ಲೋಟನ ಜೊತೆ ಇದ್ದಾಗ ಅವನ ಜೀವಿತದಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ಅಬ್ರಹಾಮ ಫೇಸ್ ಮಾಡಿದ್ರೆ ನಾವು ನೋಡ್ಬೋದು. ಹಲ್ಲೆಲೂಯಾ. ನಂತರದಲ್ಲೂ ಪ್ರಾಬ್ಲಮ್ ಆಗ್ತದೆ. 13ನೇ ಅಧ್ಯಾಯದಲ್ಲಿ ಅಬ್ರಹಾಮನಿಗೂ ಮತ್ತು ಲೋಟನಿಗೂ ಕೆಲವೊಂದು ವಿಷಯಗಳು ನಡೆಯೋದು ನಾವು ಗಮನಿಸ್ತೀವಿ. ಹಲ್ಲೆಲೂಯಾ. ಆದರೆ 8ನೇ ವಚನದಲ್ಲಿ 7ನೇ ವಚನದಲ್ಲಿ ತುಂಬ ಚೆನ್ನಾಗಿ ದೇವರನ್ನು ಆರಾಧನೆ ಮಾಡೋದು ನೋಡ್ತೇವೆ. 9ನೇ ವಚನದಲ್ಲಿ ಮತ್ತು 10ನೇ ವಚನದಲ್ಲಿ ಅಲ್ಲಿ ಅವನ ದಿಕ್ಕು ಬದಲಾಗೋದನ್ನು ನೋಡ್ತೇವೆ. ಅಂದರೆ ತನ್ನ ಆಲೋಚನೆಯಂತೆ ಇವನು ಬೇರೆ ಕಡೆ ಹೋಗೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ತನ್ನ ಆಲೋಚನೆ ನಡೆದ ಕಾರಣ ಇವನು ಹೋಗಿ ಮುಂದೆ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ನೋಡ್ತೇವೆ. ಆದರೆ 3ನೇ ವಚನದಲ್ಲಿ ನೀವು 12ರಲ್ಲಿ ಏನು ನೋಡ್ತೀರಿ, ಆಶೀರ್ವಾದ ಕುರಿತ ಏನು ದೇವರು ಮಾತಾಡ್ತಾರೆ, ಅದೊಂದು ಕೃಪೆಯಾಗಿದೆ ಪ್ರೀತಿಯ ದೇವರ ಮಕ್ಕಳೇ. ಅಂದರೆ ನಾವು ಕರೆಯುವಿಕೆಯ ಮಕ್ಕಳು. ಹಲ್ಲೆಲೂಯಾ. ನಾವು ರಕ್ಷಣೆಯಲ್ಲಿ ಇರುವ ಮಕ್ಕಳು. ನಾವು ಆತನ ಕೃಪೆಯನ್ನು ಎಷ್ಟು ಚೆನ್ನಾಗಿ ಅನುಭವಿಸ್ಬೋದು, ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ. ನಾವು ಎಷ್ಟೋ ಸಮಯ ನಾವು ದೇವರ ವಿರುದ್ಧವಾಗಿ ನಡೆದಿರ್ತೀವಿ, ಎಷ್ಟೋ ಸಮಯ ದೇವರ ಮಾತುಗಳನ್ನು ಮೀರಿರ್ತೀವಿ. ಆದರೆ ದೇವರು ತನ್ನ ಮಕ್ಕಳನ್ನ ಹೇಗೆ ಸಂತೈಸ್ತಾನೆ, ತನ್ನ ಮಕ್ಕಳನ್ನ ಹೇಗೆ ನಡೆಸ್ತಾನೆ ಎಂಬುದಾಗಿ ಇಲ್ಲಿ 17ನೇ ವಚನದಲ್ಲಿ ನಾವು ನೋಡ್ಬೋದು. ಹಲ್ಲೆಲೂಯಾ. ಇಷ್ಟೆಲ್ಲ ಕೆಲವೊಂದು ಎಡವಟ್ಟುಗಳಾದರೂ ಕೂಡ, ಇಷ್ಟೆಲ್ಲ ಒಂದು ಮಿಸ್ಟೇಕ್ಗಳಾದರೂ ಕೂಡ 17ನೇ ವಚನದಲ್ಲಿ ದೇವರ ಕೃಪೆ ಮಾತ್ರ ಅವನನ್ನು ಬಿಟ್ಟು ಹೋಗಲಿಲ್ಲ. ಹಲ್ಲೆಲೂಯಾ. ಓಕೆ, ಆ ವಾಕ್ಯ ನೋಡೋಣ. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯ ಸಾರಳ ನಿಮಿತ್ತ ಬಹಳ ಉಪದ್ರವವನ್ನು ಉಂಟು ಮಾಡಿ ಬಾಧಿಸಿದನು. ನೋಡಿ, ಇದು ಅಬ್ರಹಾಮನಿಗೆ ಗೊತ್ತಿಲ್ಲ. ಸಾರಳಿ ಯಾರ ಮನೆ ಇದೆ? ಫರೋಹನ ಮನೆ ಇದ್ದಾಳೆ. ಹಲ್ಲೆಲೂಯಾ. ಇವನು ಏನು ಭಯ ಉಂಟಾಯಿತು ಅದರ ನಿಮಿತ್ತ ಆ ದೇಶದ ಜನರಿಂದ ಇವನು ಬಾಧೆಯನ್ನು ಅನುಭವಿಸ್ತಾನೆ. ಆ ದೇಶದ ಜನರಿಂದ ತೊಂದರೆಯನ್ನು ಅನುಭವಿಸ್ತಾನೆ. ಯಾರು? ಅಬ್ರಹಾಮ. ಆ ದೇಶದ ಜನರಿಂದ ಅಲ್ಲಿ ಇವನ ಹೆಂಡತಿಯನ್ನೇ ಕರೆದುಕೊಂಡು ಅವನ ಫರೋಹನ ಮನೇಲಿ ಇಟ್ಕೊಳ್ತಾರೆ. ಹಲ್ಲೆಲೂಯಾ. ಆದರೆ ಅದರ ನಿಮಿತ್ತ ಏನಾಗ್ತು ಇಲ್ಲಿ ನಾವು ಗಮನಿಸ್ಬೋದು. ಅಂದರೆ ದೇವರ ಕೃಪೆ, ಅಂದರೆ ದೇವರ ಪ್ರೀತಿ ಅಬ್ರಹಾಮನನ್ನು ಎಷ್ಟು ರೀತಿಯಲ್ಲಿ ಕಾಯ್ತಾ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಹಲ್ಲೆಲೂಯಾ. ದೇವರು ಮಾತ್ರ ಆತನನ್ನು ಬಿಟ್ಟುಕೊಡ್ತಿಲ್ಲ ಪ್ರೀತಿ ದೇವ ಜನರೇ ಇಲ್ಲಿ. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿ ಸಾರಳ ನಿಮಿತ್ತ ಬಹಳ ಉಪದ್ರವಗಳನ್ನು ಉಂಟು ಮಾಡಿದ. ನೋಡಿ, ಬಹಳ ಅಂತ ಹೇಳ್ತದೆ. ನೋಡಿ, ಇಲ್ಲ ಚೆನ್ನಾಗಿ ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ, ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದನ ಹೊರತು ಅಬ್ರಹಾಮನನ್ನ ಎದುರುಗೊಳ್ಳೋದಕ್ಕೆ ಫರೋಹನ ಬಂದಿಲ್ಲ ಇಲ್ಲಿ. ಹಲ್ಲೆಲೂಯಾ. ಐಗುಪ್ತ ದೇಶಕ್ಕೆ ಹೊರಟೋದವನು ಅಬ್ರಹಾಮನು. ಆದರೆ ಫರೋಹನ ಎಲ್ಲಿದ್ದಾನೆ? ಐಗುಪ್ತ ದೇಶದಲ್ಲೇ ಇದ್ದಾನೆ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಉಂಟಾದಂಥ ಒಂದು ತನ್ನ ಆಲೋಚನೆಯಿಂದ ಇಲ್ಲಿ ಐಗುಪ್ತ ದೇಶದ ಫರೋಹನಿಗೂ ಕೂಡ ಪ್ರಾಬ್ಲಮ್ ಉಂಟಾಗೋದು ನಾವು ನೋಡ್ಬೋದು. ಹಲ್ಲೆಲೂಯಾ. ಫರೋಹನು ಪಟ್ಟಂಥ ಒಂದು ಆಸೆ ಅವನ ಜೀವಿತದಲ್ಲಿ ನೆರವೇರಲಿಲ್ಲ. ಅಬ್ರಹಾಮನ ಹೆಂಡತಿಯನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ದ. ಆದರೆ
ಕರೆದಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸಿದನು. ನೋಡಿ, ನಮ್ಮನ್ನು ಕರೆದಂಥ ದೇವರು ನಮ್ಮನ್ನು ಯಾವಾಗಲೂ ಕೂಡ ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ. ಅಬ್ರಹಾಮನನ್ನ ಕರೆದಂಥ ದೇವರು, ಅಬ್ರಹಾಮನ ನಡೆಸ್ತಿರುವಂಥ ದೇವರು, ಅಬ್ರಹಾಮನು ಆರಾಧನೆ ಮಾಡ್ತಿರುವಂಥ ದೇವರು, ಅವನು ಎಲ್ಲೆಲ್ಲ ಹೋಗ್ತಾ ಇದ್ದಾನೆ. ಆತನ ಕೃಪೆ ಹಿಂಬಾಲಿಸ್ತಾನೆ ಇದೆ. ಹಲ್ಲೆಲೂಯಾ. ಆತನ ದಯೆ ಅಬ್ರಹಾಮನನ್ನು ಹಿಂಬಾಲಿಸ್ತಿದೆ. ಅಬ್ರಹಾಮ ತನ್ನ ಆಲೋಚನೆಯಿಂದ ಏನೆಲ್ಲ ಎಡವಟ್ಗಳು ಮಾಡ್ತಾ ಇದ್ದಾನೆ, ಏನೆಲ್ಲ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ, ಬಟ್ ಆದರೆ ದೇವರ ಕೃಪೆ ಮಾತ್ರ ಆತನನ್ನು ಬಿಟ್ಟು ಹೋಗಿಲ್ಲ. ಹಲ್ಲೆಲೂಯಾ. ದೇವರ ಕೃಪೆ ಅಬ್ರಹಾಮನ ಬಿಟ್ಟು ಹೋಗಿರೋದಾಗಿದ್ದರೆ ಫರೋಹನಿಂದ ತೊಂದರೆ ಆಗ್ತಿತ್ತು. ಯಾಕೆಂದರೆ ಅಬ್ರಹಾಮನಿಗೆ ಆಲ್ರೆಡಿ ಆಲೋಚನೆ ಹುಟ್ಬಿಟ್ಟಿತ್ತು, ಆ ದೇಶದ ಜನರು ನನ್ನನ್ನು ಕೊಂದುಬಿಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಆ ದೇಶದ ಜನರು ನನಗೆ ಹಿಂಸೆ ಕೊಡ್ಬೋದೇನೆ ಎಂಬುದಾಗಿ. ಆದರೆ ಅದು ನಡೆದ್ಬಿಡ್ತಿತ್ತು. ಹಲ್ಲೆಲೂಯಾ. ಆದರೆ ಆ ದೇವರ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ, ಪ್ರೀತಿಯ ದೇವರ ಜನರ ಮಕ್ಕಳೇ. ಹಲ್ಲೆಲೂಯಾ. ಯಾವಾಗ ದೇವರು ನಮ್ಮನ್ನು ಕರೆದನೋ ಆ ಕ್ಷಣದಿಂದಲೇ ಆತನ ಕೃಪೆ ನಮ್ಮನ್ನು ಕಾಯ್ತಾ ಇದೆ. ಆತನ ಕೃಪೆಯಿಂದಲೇ ನಾವು ಜೀವಿಸ್ತಾ ಇದ್ದೇವೆ. ಆತನ ಕೃಪೆಯಿಂದಲೇ ನಾವು ದಿವಸ ಉಳಿದಿದ್ದೇವೆ. ಹಲ್ಲೆಲೂಯಾ. ನಾವಿಲ್ಲಿ ನೋಡ್ಬೋದು, ಮುಂದೆ ಓದ್ಕೊಂಡು ಹೋಗೋಣ. ಅವನ ಮನೆಯವರಿಗೂ ಅಬ್ರಹಾಮನ ನೀಡಿದ ಸಾರಳೆ ನಿಮಿತ್ತ ಬಹಳ ಉಪದ್ರವವನ್ನು ಉಂಟು ಮಾಡಿ ಬಾಧಿಸಿದನು. ಆಗ ಫರೋಹನು ಅಬ್ರಹಾಮನನ್ನು ಕರೆಸಿ, ಆಗ ಯಾವಾಗ ಫರೋಹನಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಯಾರ ನಿಮಿತ್ತ? ಅಬ್ರಹಾಮನ ನಿಮಿತ್ತ, ಸಾರಳ ನಿಮಿತ್ತ. ಸಾರಳು ಮತ್ತು ಅಬ್ರಹಾಮನು ಯಾರನ್ನು ಹಿಂಬಾಲಿಸಿದ್ರು? ಸೃಷ್ಟಿಕರ್ತನಾದ ದೇವರನ್ನ ಹಿಂಬಾಲಿಸಿದರು. ಅಲ್ಲಿ ಸರ್ವಶಕ್ತನಾದ ದೇವರನ್ನ ಹಿಂಬಾಲಿಸಿದರು. ಆ ಸರ್ವಶಕ್ತನಾದ ದೇವರಿಂದ ಆ ಫರೋಹನಿಗೆ ಏನಾಗ್ತಿದೆ? ಉಪದ್ರವ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ. ಇವನು ಗೊತ್ತಾಗ್ಬಿಡ್ತು, ಸಾರಳ ನಿಮಿತ್ತನೇ ನಾನು ಈ ಒಂದು ಕಷ್ಟ ಬಂದ್ಬಿಟ್ಟೈತೆ, ಇಲ್ಲೇನೋ ಎಡವಟ್ಟು ನಡೆದೈತೆ ಅಂತೇಳಿ ಇವನೇನು ಮಾಡ್ತಾನೆ? ಅಬ್ರಹಾಮನ ಕರೆಸ್ತಾ ಇದ್ದಾನೆ. ಅಬ್ರಹಾಮನ ಕರೆಸ್ಬಿಟ್ಟು, ಯಾಕಪ್ಪ ಹಿಂಗೆ ಮಾಡಿದೆ? ನಿನ್ನ ಹೆಂಡತಿಯನ್ನು ನನ್ನ ಹೆಂಡತಿ ಆಗೋದಕ್ಕೆ ನೀನು ಯಾಕಪ್ಪ ಒಪ್ಪಿಸ್ದೆ ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾನೆ. ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಿಲ್ಲ, ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದೆ ಅಂದರೆ ಆಕೆಯನ್ನು ಹೆಂಡತಿಯಾಗಿ ತೆಗೆದುಕೊಂಡೇನಲ್ಲ, ಈಗ ನಿನ್ನ ಹೆಂಡತಿ ಕರ್ಕೊಂಡು ಹೋಗು. ಅಪ್ಪ, ನಿನ್ನ ಹೆಂಡತಿ ನೀನೇ ಕರ್ಕೊಂಡು ಹೋಗ್ಬಿಡಪ್ಪ, ಯಾಕೆಂದರೆ ನಿನ್ನ ಜೊತೆಲಿರೋದು ಯಾರು ಅಂತ ಇವಾಗ ಗೊತ್ತಾಗ್ಬಿಡ್ತು. ಹಲ್ಲೆಲೂಯಾ. ನೋಡಿ, ಅನ್ಯ ಜನಗಳು ಕೂಡ ನಿಮ್ಮ ಆಶೀರ್ವಾದ ನೋಡಿ, ನಿಮ್ಮ ಜೊತೆಯಲ್ಲಿರುವಂಥ ದೇವರನ್ನು ನೋಡಿ, ನಿಮ್ಮ ಜೊತೆಯಲ್ಲಿರುವಂಥ ಕೃಪೆಯನ್ನು ನೋಡಿ ಅನ್ಯ ಜನರು ತಿಳಿದುಕೊಳ್ಬೇಕು, ಇವರು ನಿಜವಾಗಲೂ ಕೂಡ ದೇವ್ರ ಮಕ್ಕಳು ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನಿಗೆ ಫರೋಹನಿಗೆ ಸರಿಯಾಗಿ ಅರ್ಥ ಆಗ್ಬಿಡ್ತು, ದೇವರು ನಿಜವಾಗ್ಲೂ ಕೂಡ ಈತನ ಸಂಗಡ ಇದ್ದಾನೆ, ನಿಜವಾಗ್ಲೂ ಕೂಡ ದೇವರ ಕೃಪೆ ಈತನ ಮೇಲೆ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಅಬ್ರಹಾಮನ ಒಂದು ಚರಿತ್ರೆ ನಾವು ನೋಡ್ಕೊಂಡು ಬರುವಾಗ ನಾನು ಮೊದಲೇ ಹೇಳಿದೆ, ಇದು ಹೊಸ ಒಡಂಬಡಿಕೆಯ ಒಂದು ಉತ್ತಮವಾದ ಪ್ರಕಟಣೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಾವು ತುಂಬ ಚೆನ್ನಾಗಿ ಗಮನಿಸ್ಬೋದು. 1ರಿಂದ 3ರವರೆಗೂ ಕೂಡ ದೇವರು ಆವಾಗಲೇ, ಅಂದರೆ ಯಾವಾಗ ನಿಮಗೆ ರಕ್ಷಣೆ ನೀಡಿದ್ರೋ, ನೀವು ಯಾವಾಗ ಯೇಸು ಕ್ರಿಸ್ತನ ನಂಬಿದ್ರೋ ಆವಾಗಲೇ ನೀವು ಆಶೀರ್ವಾದ ಕೊಟ್ಟಿದ್ದಾನೆ. ನಾವು ಆಶೀರ್ವಾದಕ್ಕೋಸ್ಕರ ಪ್ರಯಾಸ ಪಡಬೇಕಾದ ಅವಶ್ಯಕತೆ ಇಲ್ಲ, ಆಶೀರ್ವಾದಕ್ಕೋಸ್ಕರ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಸರಿಯಾಗಿ ವಾಕ್ಯವನ್ನು ತಿಳ್ಕೊಂಡ್ರೆ ಸಾಕು. ಹಲ್ಲೆಲೂಯಾ. ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಡಬೇಕು, ನಮಗೆ ಜ್ಞಾನವುಳ್ಳ ಆತ್ಮ ಬೇಕು. ಸತ್ಯದ ವಾಕ್ಯವನ್ನು ಸರಿಯಾಗಿ ಓದಿ ತಿಳ್ಕೊಳ್ಳುವಂಥ ನಮಗೆ ರಹಸ್ಯಗಳು ನಮಗೆ ಗೊತ್ತಾಗ್ಬಿಟ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಅದಕ್ಕೆ ಅಪೊಸ್ತಲನಾದ ಪೌಲನು ಒಂದು ವಿಷಯ ಬರೀತಾನೆ, ನಾನು ಬರೆದದ್ದನ್ನು ನೀವು ಓದಿ ನೋಡಬೇಕಂತ ಹೇಳ್ತಾನೆ. ಅಲ್ಲಿ ಎಫೆಸ ಬರೆದ ಪತ್ರಿಕೆ. ಹಲ್ಲೆಲೂಯಾ. ನಾನು ಬರೆದದ್ದನ್ನು ನೀವು ಓದಿ ನೋಡಬೇಕು. ಇವತ್ತು ಅನೇಕರ ಹತ್ರ ಬೈಬಲ್ ಇದೆ, ಆ ಬೈಬಲನ್ನು ನೀವೇನಾಗ್ತೀರ ಅಂದರೆ, ನಮ್ಮ ಹತ್ರ ಬೈಬಲ್ ಇದೆ ಅಂತ ನಾವು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಹೊರತು ಅದರಲ್ಲಿರುವಂಥ ಸತ್ಯವನ್ನು ತಿಳಿಯುವಂಥ ಕೆಲಸನ ನಾವು ಮಾಡ್ತಾಯಿಲ್ಲ. ಸತ್ಯವನ್ನು ತಿಳಿಯದ ಕಾರಣ ನಮಗೆ ಇದರಲ್ಲಿರುವಂಥ ಆಶೀರ್ವಾದ ಏನು, ದೇವರ ಕೃಪೆ ಅಂದರೆ ಏನು, ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ, ಇದು ಯಾವುದು ಕೂಡ ನಮಗೆ ತಿಳಿತಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನಮಗೆ ಅಬ್ರಹಾಮನ ಜೀವಿತವನ್ನು ನೋಡುವಾಗ ನಾವೇನಾಗಬೇಕಂದ್ರೆ ಇಲ್ಲಿ ಇರುವಂಥ ರಹಸ್ಯಗಳನ್ನ ತಿಳ್ಕೊಂಡು ನಾವು ಪ್ರಜ್ವಲಿಸಬೇಕು. ಹಲ್ಲೆಲೂಯಾ. ದೇವರು ಎಷ್ಟು ಕಾಯ್ತಾ ಇದ್ದಾರೆ ನೋಡಿ, ಅವನ ಮಿಸ್ಟೇಕ್ಗಳು ಎಷ್ಟೆಲ್ಲ ನಡೀತಾ ಇದೆ. ತನ್ನ ಆಲೋಚನೆಯಿಂದ ಹೋಗ್ತಾನೆ, ಲೋಟನ್ನು ಕರ್ಕೊಂಡು ಬರ್ತಾನೆ. ಹಲ್ಲೆಲೂಯಾ. ಅವನಲ್ಲಿ ಭಯ ಸ್ಟಾರ್ಟ್ ಆಗ್ತದೆ, ಅವನೇ ಯೋಚನೆ ಮಾಡ್ಕೊಳ್ತಾನೆ, ನಿರೀಕ್ಷೆ ಕಳ್ಕೊಳ್ತಾನೆ, ದೇವ್ರನ್ನ ಜೊತೆ ಇಲ್ಲವೇನೋ ಅನ್ನೋ ನಿರೀಕ್ಷೆ ಕಳ್ಕೊಳ್ತಾನೆ. 12ನೇ ವಚನದಲ್ಲಿ ನೋಡುವಾಗ ನಿರೀಕ್ಷೆನೇ ಕಳ್ಕೊಂಡ್ಬಿಟ್ಟ. 11, 12, 13, 14ನೇವರೆಗೂ ಕೂಡ 12ನೇ ಅಧ್ಯಾಯದಲ್ಲಿ 11ನೇ ವಚನ, 12ನೇ ವಚನ, 13ನೇ ವಚನ, 14ನೇ ವಚನ ಕೂಡ ನಿರೀಕ್ಷೆ ಕಳ್ಕೊಂಡ. ಆದರೆ ನಿರೀಕ್ಷೆಯ ಮೂಲನಾದ ದೇವರು ಅಂದರೆ ನಮ್ಮ ದೇವರು, ಅಲ್ಲಿ ನಿರೀಕ್ಷೆಯ ಮೂಲನಾದ ದೇವರು ಎಲ್ಲಿ 17ನೇ ವಚನದಲ್ಲಿ ಎಲ್ಲಿ ಕೆಲಸ ಮಾಡಬೇಕಾಗಿದೆಯೋ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಕೆಲಸ ಮಾಡಬೇಕಾಗಿತ್ತು ದೇವರು? ಇವನ ನಿಮಿತ್ತ ಎಡವಟ್ಟು ಮಾಡ್ಕೊಂಡ, ಇವನೇ ಆಲೋಚನೆ ಮಾಡ್ಕೊಂಡ, ಇವನೇ ಐಗುಪ್ತ ದೇಶಕ್ಕೆ ಹೋದ, ಇವನೇ ಪ್ರಾಬ್ಲಮ್ ತಂದುಕೊಂಡ. ಇವನ ನಿಮಿತ್ತ ಏನಾಗ್ತದೆ ಈಗ? ಹಲ್ಲೆಲೂಯಾ. ಅಬ್ರಹಾಮನ ನಿಮಿತ್ತ ಅವನು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾರಿಗೆ? ಫರೋಹನಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ. ಫರೋಹನಿಗೆ ಗೊತ್ತಾಗ್ಬಿಡ್ತು, ನಿಜವಾಗಲೂ ಕೂಡ ದೇವರು ಈತನ ಜೊತೆ ಇದ್ದಾನೆ, ಅದರಿಂದನೇ ನನ್ನ ಮನೆಯವರಿಗೆಲ್ಲ ಎಷ್ಟೊಂದು ತೊಂದರೆ ಆಗಿದೆ, ಅದರಿಂದ ನನ್ನ ಮನೆಗೆ ಎಷ್ಟೊಂದು ಪ್ರಾಬ್ಲಮ್ ಆಗಿದೆ ಎಂಬುದಾಗಿ. ಅವಾಗ ಕರೆಸಿ ಅವನು ಏನು ಮಾಡ್ತಾನೆ, ಅಪ್ಪ ನೀನು ಹೆಂಡ್ತೀನಿ ಕರ್ಕೊಂಡು ಹೋಗ್ಬಿಡಪ್ಪ, ನಿನ್ನ ನಿಮಿತ್ತ ನನಗೇನಾಯಿತು? ಉಪದ್ರವ ಸ್ಟಾರ್ಟ್ ಆಗ್ಬಿಡ್ತು. ಹಲ್ಲೆಲೂಯಾ. ನಿನ್ನ ನಿಮಿತ್ತ ನನಗೆ ಕಷ್ಟ ಸ್ಟಾರ್ಟ್ ಆಗ್ಬಿಡ್ತು, ಯಾಕಪ್ಪ ಹಿಂಗೆ ಮಾಡಿದೆ ಅಂತೇಳಿ ಅವನು ತನ್ನ ಸಾರಳನ್ನು ಜೊತೆಲಿ ಕಳಿಸೋದು ನಾವು ನೋಡ್ಬೋದು. ಇಲ್ಲಿ ಕೊನೆಯಲ್ಲಿ ಬರುವಾಗ ನಾವು ಇನ್ನೊಂದು ವಚನ ಓದ್ಕೊಳ್ಳೋಣ, 20ನೇ ವಚನ ಓದ್ಕೊಳ್ಳೋಣ. ತನ್ನ ಸೇವೆಗೆ
ಅವನ ವಿಷಯವಾಗಿ ತನ್ನ ಸೇರಿ ಅಪ್ಪಣೆ ಕೊಡಲು ಅವರು ಅಬ್ರಹಾಮನನ್ನು ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸಹಿತವಾಗಿ ಸಹ ಕಳಿಸಿದರು. ನೋಡಿ, ಅವನಿಗೆ ಸನ್ಮಾನ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕೆಲವೊಂದು ಸತ್ತುಗಳನ್ನು ಕೊಡ್ತಾ ಇದ್ದಾನೆ. ಕೆಲವೊಂದು ರೀತಿಯಲ್ಲಿ ಅವನನ್ನು ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ದಾನೆ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಅನ್ಯ ಜನ ಆದರೂ ಕೂಡ ಫರೋಹನು ಕೆಲವೊಂದು ರೀತಿಯಲ್ಲಿ ಅವನಿಗೆ ಏನು ಬೇಕಂದ್ರೆ ಎಲ್ಲ ಉಡುಗೊರೆ ಕೊಟ್ಟು ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಏನಪ್ಪ, ನಿನ್ನ ಜೊತೆಯಲ್ಲಿದ್ದ ದೇವರು ಇಷ್ಟು ಒಳ್ಳೆಯವರಂತ ನನಗೆ ಗೊತ್ತಾಗಿಲ್ಲ. ಹಲ್ಲೆಲೂಯಾ. ನಿನ್ನ ಜೊತೆಲಿರುವಂಥ ದೇವರು ಇಷ್ಟು ಸಾಮರ್ಥ್ಯವುಳ್ಳ ದೇವರಂತ ನನಗೆ ಗೊತ್ತಾಗಿಲ್ಲಪ್ಪ. ಇವತ್ತು ನನಗೆ ತಿಳಿತಾ ಇದ್ದೆ ನಿನ್ನ ದೇವರು ಎಷ್ಟು ಒಳ್ಳೆಯವರು ಎಂಬುದಾಗಿ. ಕರ್ಕೊಂಡು ನಿನ್ನ ಹೆಂಡ್ತಿನ ಅಂತ ಹೇಳಿ ಹಲ್ಲೆಲೂಯಾ ಇವನ ಅಬ್ರಹಾಮನ ನಿಮಿತ್ತ ಅಲ್ಲ, ಹಲ್ಲೆಲೂಯಾ ಅಬ್ರಹಾಮನ ಜೊತೆಲಿದ್ದಂಥ ದೇವರ ನಿಮಿತ್ತ ಇವನು ಆಶೀರ್ವಾದ ಹೊಂದ್ಕೊಂಡು ಹೋಗ್ತಾ ಇದ್ದಾನೆ ಆ ಪ್ರಾಂತ್ಯದಲ್ಲೂ ಕೂಡ. ಪ್ರೀತಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ. ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ನಮ್ಮ ದೇವರು ಎಷ್ಟು ಒಳ್ಳೆಯವರಂತ. ನಮಗೆ ಚೆನ್ನಾಗಿ ಅರ್ಥ ಆಗಬೇಕು ನಮ್ಮ ದೇವರು ಎಷ್ಟು ಕೃಪೆ ಉಳ್ಳವರಂತ. ಪ್ರೀತಿಯ ದೇವರ ಮಕ್ಕಳೇ, ದೇವರ ಪ್ರೀತಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ದೇವರ ಕೃಪೆಯನ್ನು ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಮ್ಮಷ್ಟು ಭಾಗ್ಯಶಾಲಿಗಳು ಯಾರೂ ಇಲ್ಲ ಎಂಬುದಾಗಿ ನಾವು ತಿಳ್ಕೊಬೋದು. ಓಕೆ, 13ನೇ ವಚನ ಇನ್ನೊಂದು ವಾಕ್ಯ ಓದ್ಬಿಡೋಣ. ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನ್ನು ಸಂಗಡ ಕರ್ಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ಕಡೆಗೆ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಹಲ್ಲೆಲೂಯಾ. ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಹಲ್ಲೆಲೂಯಾ ಏನಂತ, ಇಳಿದು ಹೋದನು ಎಂಬುದಾಗಿ ಅಂತಂದರೆ ಅಲ್ಲಿ ತನ್ನ ನಿರೀಕ್ಷೆಯನ್ನು ಕಳ್ಕೊಳ್ಳುವಂಥ ಸಮಯ. ಏರಿ ಬಂದನು ಎಂಬುದಾದರೆ ಹಲ್ಲೆಲೂಯಾ ದೇವರ ಆಶೀರ್ವಾದನ ಸಂಪೂರ್ಣವಾಗಿ ಅನುಭವಿಸುವಂಥ ಸಮಯ. ಹಲ್ಲೆಲೂಯಾ. ಈಗ ಅಬ್ರಹಾಮನಿಗೆ ಗೊತ್ತಾಗ್ಬಿಡ್ತು ನನ್ನ ದೇವರು ಎಷ್ಟು ಒಳ್ಳೆಯವರಂತ. ಹಲ್ಲೆಲೂಯಾ. ನನ್ನ ತನ್ನ ಆಲೋಚನೆಯಂತೆ ಎಷ್ಟೆಲ್ಲ ಎಡವಟ್ಟು ಮಾಡಿಕೊಂಡ್ರು ಕೂಡ ದೇವ್ರನ್ನ ಕೈ ಬಿಡಲಿಲ್ಲಪ್ಪ. ದೇವರೇ ನೀವೆಷ್ಟು ಒಳ್ಳೆಯವರು ಸ್ವಾಮಿ ಎಂಬುದಾಗಿ ಅವಾಗ ಅಬ್ರಹಾಮನಿಗೆ ಗೊತ್ತಾಯಿತು. ಅದಕ್ಕೆ ನಾವು ಒಂದು ಲಿರಿಕ್ಸನ್ನು ನಾವು ನೋಡ್ಬೋದು. ಡಾಕ್ಟರ್ ಸುದೀಪ್ ಅವರೊಂದು ಒಂದು ಉತ್ತಮವಾದ ಬೆಸ್ಟು ಸಾಂಗಿನ ಬರೆದಿದ್ದಾರೆ. ಹಲ್ಲೆಲೂಯಾ. ಯೇಸುವೆ ಮಾರ್ಗವು, ಯೇಸುವೆ ಜೀವವು, ಯೇಸುವೆ ಸತ್ಯ ಎಂಬುದಾಗಿ. ಓಕೆ, ಆ ಸಾಂಗ್ನ ಸ್ವಲ್ಪ ಸಮಯ ನಾವೆಲ್ಲರೂ ಕೂಡ ಒಟ್ಟಾಗಿ ಹಾಡೋಣ. ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ನಿನ್ನ ಆರಾಧಿಸುವೆ, ನಿನ್ನ ಪ್ರೀತಿಸುವೆ, ನನ್ನ ಜೀವಿತವೆಲ್ಲ ನಿನ್ನ ಹಿಂಬಾಲಿಸುವೆ. ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ಯೇಸುವೆ ಮಾರ್ಗವು, ಯೇಸುವೆ ಸತ್ಯವು, ಯೇಸುವೆ ಜೀವವು ಎಂದೆಂದಿಗೂ. ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನಮಗೆ ಸರಿಯಾಗಿ ಅರ್ಥ ಆಗಬೇಕಿರುವಂಥ ಸತ್ಯ ಏನಂದರೆ, ಇಲ್ಲಿ ಕೊನೆಯಲ್ಲಿ ಅಬ್ರಹಾಮನಿಗೆ ಬಂದಂಥ ಒಂದು ನಿಜವಾದ ಪ್ರಕಟಣೆ ಈ ಸಾಂಗ್ನಲ್ಲಿ ನಮಗೆ ಸಿಗ್ತದೆ. ಪ್ರೀತಿಯ ದೇವರ ಮಕ್ಕಳೇ, ಹಲ್ಲೆಲೂಯಾ. ಯಾವಾಗ ದೇವರ ಪ್ರೀತಿ ನಮಗೆ ಸರಿಯಾಗಿ ಅರ್ಥ ಆಗ್ತದೋ ಇಂಥ ಸಾಂಗ್ಗಳು ಬರ್ತದೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಅಬ್ರಹಾಮನಿಗೆ ಕೂಡ ಒಂದು ಕೊನೆಯಲ್ಲಿ ಅವನ ಜೀವಿತದಲ್ಲಿ ಏನೆಲ್ಲ ನಡೆದರೂ ಕೂಡ ಕೊನೆಯಲ್ಲಿ ದೇವರು ನನ್ನನ್ನು ಕೈ ಬಿಡಲ್ಲ. ಹಲ್ಲೆಲೂಯಾ. ನಾನು ಮಾಡಿಕೊಂಡಂಥ ಒಂದು ಏನು ನನ್ನ ಆಲೋಚನೆಯಿಂದ ನಡೆದು ಮಾಡಿಕೊಂಡಂಥ ಎಡವಟ್ಟುಗಳ ಮೂಲಕವಾಗಿ ಏನೆಲ್ಲ ನಡೀತೋ, ಆದರೆ ನನ್ನ ದೇವರ ಕೃಪೆ ನನ್ನನ್ನು ಬಿಟ್ಟು ಹೋಗಲಿಲ್ಲ, ದೇವರು ನನ್ನ ಬಿಟ್ಟು ಹೋಗಲಿಲ್ಲ ಎಂಬುದಾಗಿ ಇಲ್ಲಿ ಅಬ್ರಹಾಮನು ಆತನನ್ನು ಹಿಂಬಾಲಿಸೋದನ್ನು ನೋಡ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ಪ್ರೀತಿಯ ದೇವರ ಮಕ್ಕಳೇ, ನೀವು ಕೂಡ ಯಾರೆಲ್ಲ ಈ ವಾಕ್ಯವನ್ನು ಕೇಳ್ತಾ ಇದ್ದೀರಾ, ಯಾರೆಲ್ಲ ಈ ಒಂದು ಸಾರಾಂಶ ನಿಮಗೆ ಅರ್ಥ ಆಗ್ತಾಯಿದೆಯೋ, ನಮ್ಮ ಜೀವಿತದಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವರು ಒಳ್ಳೆಯವರು, ಆತ ನಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ, ಆತ ನಮ್ಮನ್ನೆಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನ ದಯೆ ನಮ್ಮ ಮೇಲೆ ಅಪಾರವಾಗಿದೆ, ಆತನ ಕೃಪೆ ನಮ್ಮ ಮೇಲೆ ಅಪಾರವಾಗಿದೆ. ಪ್ರೀತಿಯ ದೇವರ ಮಕ್ಕಳೇ, ಅಬ್ರಹಾಮನ ಜೀವಿತದಲ್ಲಿ ನಡೆದನ್ನ ನಾವು ನೋಡ್ಬೋದು. ಆತನು ಎಷ್ಟು ಕೊನೆಯಲ್ಲಿ ಆಶೀರ್ವಾದನ ಹೊಂದ್ಕೊಂಡೆ ಎಂಬುದಾಗಿ. ಪ್ರಿಯ ದೇವಜನರೇ, ಯಾರೆಲ್ಲ ವಾಕ್ಯವನ್ನು ನೋಡ್ತಾ ಇದ್ದೀರಾ, ಯಾರೆಲ್ಲ ವಾಕ್ಯವನ್ನು ಕೇಳ್ತಾ ಇದ್ದೀರಾ, ನಿಮ್ಮ ಜೀವಿತದಲ್ಲೂ ಕೂಡ ದೇವರ ವಾಕ್ಯ ಹೇಳ್ತದೆ, ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ನೀವು ಆಶೀರ್ವಾದಕ್ಕಾಗಿ ಕರೆಯಲ್ಪಟ್ಟಿದ್ದೀರಾ. ನಿಮ್ಮ ಜೀವಿತ ಇದ್ದ ಹಾಗೆ ಇರೋದಿಲ್ಲ. ನೀವು ಅನೇಕರಿಗೆ ನಿಮ್ಮ ಜೀವಿತ ಮಾದರಿಯಾಗಿರ್ತದೆ. ನೀವು ಯಾವ ಪ್ರಾಂತ್ಯದಲ್ಲಿ ಇದ್ದರೂ ಕೂಡ ಅನೇಕರ ಮಧ್ಯದಲ್ಲಿ ದೇವರು ನಿಮ್ಮನ್ನು ಉತ್ತಮವಾಗಿ ನಡೆಸ್ತಾರೆ ಎಂದು ನಾನು ನಂಬ್ತೇನೆ. ಓಕೆ, ಗಾಡ್ ಬ್ಲೆಸ್ ಯು. ಓಕೆ, ಸ್ತೋತ್ರ.